ಬಂತಂದ್ರೆ ಸಾಕು, ಅದೆಷ್ಟೋ ಉದ್ಯಮಿಗಳು ದುಂದುವೆಚ್ಚದಲ್ಲಿ ಪಾರ್ಟಿ ಮಾಡೋದು ಸಹಜ. ಆದರೆ ಇಲ್ಲೊಬ್ಬರು ಉದ್ಯಮಿ ತಮ್ಮ ಜನ್ಮದಿನದಂದು ವಿಕಲಚೇತನ ಮಕ್ಕಳು, ಅಂಧ ಮಕ್ಕಳು ಅಷ್ಟೇ ಅಲ್ಲದೆ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಡಾಕ್ಟರ್ ಪ್ರಸಾದ್ ಕೂಡ ರಕ್ತದಾನ ಮಾಡುವುದರ ಮೂಲಕ ಸಮಾಜದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಇಂದು ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಮಾಲೀಕರಾದ ಡಾಕ್ಟರ್ CHVSV ಪ್ರಸಾದ್ ಅವರ ಹುಟ್ಟುಹಬ್ಬ. ಇಂದಿನ ದಿನ ಅವರು ಮಾಡಿದ ಕಾರ್ಯ ಮಾತ್ರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇಂದು ಬೆಳಗ್ಗೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ತದನಂತರ ನವೀನ ಪಾರ್ಕ್ನಲ್ಲಿರುವ ತಮ್ಮ ನಿವಾಸದಲ್ಲಿ ಕುಟುಂಬ ಸಹಿತ ಪೂಜೆ ಮಾಡಿದ್ರು. ಡಾಕ್ಟರ್ VSV ಪ್ರಸಾದ್ ಅವರ ಸ್ನೇಹ ಬಳಗ ಮತ್ತು ಗಣ್ಯರು ಕೇಕ್ ಕಟ್ ಮಾಡಿಸಿ ಭಗವದ್ಗೀತೆ ಪುಸ್ತಕ ನೀಡುವುದರ ಮೂಲಕ ಶುಭ ಕೋರಿದ್ರು. ಇದಾದ ನಂತರ ಗದಗ ರಸ್ತೆಯಲ್ಲಿರುವ ಶ್ರೀ ಬಾಲಾಜಿ ಮಂದಿರದಲ್ಲಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ಅದೇ ರೀತಿ ಸದ್ಗುರು ಶ್ರೀ ಸಿದ್ದಾರೂಢರ ಮಠಕ್ಕೆ ಭೇಟಿ ನೀಡಿ ಸಿದ್ದಾರೂಢರ ಅಜ್ಜರಿಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದ್ರು. ವಿಶ್ವ ಹಿಂದೂ ಪರಿಷತ್ ಸಂಚಾಲಿತ ಗೋಶಾಲೆಗೆ ಮತ್ತು ಶ್ರೀ ಸಾಯಿ ಗೋಶಾಲೆಗೆ ತೆರಳಿ ಹಸುಗಳಿಗೆ ಮೇವು ಹಾಕಿ ಪ್ರಾಣಿಗಳ ಜೊತೆ ತಮ್ಮ ಪ್ರೀತಿಯನ್ನ ಮೆರೆದ್ರು. ಇನ್ನೂ ವಿಶೇಷ ಅಂದ್ರೆ ಡಾಕ್ಟರ್ VSV ಪ್ರಸಾದ್ ತಮ್ಮ ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷದಂತೆ ದಯೆಯೇ ಧರ್ಮದ ಮೂಲವಯ್ಯ ಎಂಬ ಬಸವಣ್ಣನವರ ಮಾತಿನಂತೆ ಹುಬ್ಬಳ್ಳಿಯ ಆನಂದನಗರದಲ್ಲಿರುವ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆಯ ಮಕ್ಕಳ ಜೊತೆ ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡ್ರು. ಮಕ್ಕಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು. ಅಂಧ ಮುದ್ದು ಮಕ್ಕಳ ಬಾಯಲ್ಲಿ ಜನ್ಮದಿನದ ಶುಭಾಶಯ ಕೇಳಿದ ಡಾಕ್ಟರ್ ಪ್ರಸಾದ್ ಭಾವುಕರಾದ್ರು. ಆ ಮಕ್ಕಳಿಗೆ ಚೆನ್ನಾಗಿ ಓದಿ ದೇವರು ಒಳ್ಳೆಯದು ಮಾಡಲಿ ಎಂದು ಹಾರೈಸಿದ್ರು. ಅದೇ ರೀತಿ VSV ಪ್ರಸಾದ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಜೈ ಭೀಮ್ ಸಂಘದಿಂದ ಹುಬ್ಬಳ್ಳಿಯ ಗಬ್ಬೂರಿನಲ್ಲಿರುವ ವಿಕಲಚೇತನರ ಪ್ರೌಢಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಆ ಮಕ್ಕಳಿಗೆ ಊಟ ಬಡಿಸಿ ಅವರ ಜೊತೆಗೆ ಊಟ ಮಾಡಿ ಉಡುಗೊರೆ ನೀಡಿದ್ರು. ಕುಟುಂಬ ಸಮೇತ ಮತ್ತು ತಮ್ಮ ಸಿಬ್ಬಂದಿ ಜೊತೆ ಕೂಡಿಕೊಂಡು ಕೆಲ ಹೊತ್ತು ಆ ಮಕ್ಕಳೊಂದಿಗೆ ಕಾಲ ಕಳೆದು ಅವರ ಕಷ್ಟಕ್ಕೆ ಸ್ಪಂದಿಸಿದ್ರು. ಇನ್ನು ಅತಿ ಮುಖ್ಯವಾಗಿ ರಕ್ತದಾನ ಮಹಾದಾನ ಅಂತಾರೆ. ಅದೇ ರೀತಿ VSV ಪ್ರಸಾದ್ ಅವರು ಇಲ್ಲಿಯವರೆಗೆ 90 ಬಾರಿ ರಕ್ತದಾನ ಮಾಡಿದ್ದಾರೆ. ಇಂದು ಅವರ ಜನ್ಮದಿನದ ಅಂಗವಾಗಿ ರೈಲ್ವೆ ಸ್ಟೇಷನ್ ಹತ್ತಿರವಿರುವ ಸ್ವರ್ಣ ಪ್ಯಾರಡೈಸ್ ಅವರ ಕಚೇರಿಯಲ್ಲಿ ಭಗತ್ ಸಿಂಗ್ ಸೇವಾ ಸಂಘದಿಂದ ಬೃಹತ್ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದಾಗ VSV ಪ್ರಸಾದ್ ಅವರು ದಂಪತಿ ಸಮೇತ ಕೂಡ ರಕ್ತದಾನ ಮಾಡಿದ್ರು. ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ, ಇನ್ಫೋಸಿಸ್ ಫೌಂಡೇಶನ್, ದಿವಾ ಫೌಂಡೇಶನ್ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ನೂರಾರು ಜನರು ರಕ್ತದಾನ ಮಾಡಿದ್ರು. ಅಲ್ಲದೆ ಅವರ ಕಚೇರಿಗೆ ಹಲವಾರು ಗಣ್ಯರು ಬಂದು ಕೇಕ್ ಕಟ್ ಮಾಡಿಸುವ ಮೂಲಕ ಜನ್ಮದಿನಕ್ಕೆ ಶುಭ ಕೋರಿದ್ರು. ಒಟ್ಟಿನಲ್ಲಿ ಉದ್ಯಮದ ಜೊತೆಗೆ ಸಮಾಜ ಸೇವೆ ಮಾಡುತ್ತಿರುವ ಡಾಕ್ಟರ್ VSV ಪ್ರಸಾದ್ ಅವರ ಸೇವೆ ನಿರಂತರವಾಗಿರಲಿ ಹಾಗೂ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲಿ ಎಂಬುದೇ ಹುಬ್ಬಳ್ಳಿ ಜನರ ಅಭಿಲಾಷೆ.